ಏನ್ ಸರ್ ಇವತ್ತು ಈ ಜೋಶು? ಬಂದಿರೋದೆಲ್ಲಿಗೆ? ಉತ್ತರ ಕರ್ನಾಟಕಕ್ಕೆ. ಉತ್ತರ ಕರ್ನಾಟಕಕ್ಕೆ ಅಂತ ಬಂದ ಮೇಲೆ ಇಷ್ಟು ಜೋಶು ಇರ್ಲೇಬೇಕು. ಅಂದ್ರೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲಿದೀವಿ ಹೇಳ್ರಿ? ಬೆಳಗಾವಿ. ಆಕ್ಚುಲಿ ಏನ್ ಗೊತ್ತಾ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ಹೇಳಿ ಸರ್. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ, ಉತ್ತರ ಕರ್ನಾಟಕದ ಹೆಣ್ಣುಮಗಳು ತರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ನನ್ಗೇನೋ ಕಾಂಪ್ಲಿಮೆಂಟ್ ಕೊಟ್ರಿ, ನೀವು ಸಖತ್ತಾಗಿ ಮ್ಯಾಚ್ ಮಾಡ್ತಾ ಇದ್ದೀರಾ. ನಮ್ದು ಒಂದು ಕಾಂಪ್ಲಿಮೆಂಟ್ ತಗೊಳ್ಳಿ. ಧನ್ಯವಾದಗಳು. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಓಕೆ, ಬೆಳಗಾವಿಗೆ ಬಂದಿದ್ದಾಗಿದೆ. ಸೊ ಬಂದ ಮೇಲೆ ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ? 3 ಗಂಟುಗಳೇ ಪರ್ಮನೆಂಟು, ಅದೇ ಈ ನೆಲದ ಸೆಂಟಿಮೆಂಟು ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರುವಂತಹ ಸತಿಪತಿಗಳ ಸಪ್ತಪದಿಯ ಕಥೆಯೇ ಆದರ್ಶ ದಂಪತಿಗಳು. ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ಹಾಗಾದ್ರೆ ಈಗ ಜೋಡಿಗಳನ್ನ ಕರೆಯುವಂತ ಸಮಯ. ನಾವು ವೇದಿಕೆಗೆ ಕರೆತಿರುವಂತಹ ಮೊದಲನೇ ಜೋಡಿ ಸುರೇಖಾ ಹಾಗೂ ಮಹೇಶ್ ಅವರು. ನಮ್ಮ ಎರಡನೇ ಜೋಡಿ ಪ್ರಣಾಲಿ ಹಾಗೂ ನಾಗರಾಜ್. ಓಕೆ, 2 ಜೋಡಿಗಳು ಬಂದಾಯ್ತು. ಈಗ ನಮ್ಮ 3ನೇ ಜೋಡಿಯನ್ನ ಕರೆಯುವಂತ ಸಮಯ. ಶೀಲಾ ಜಗದೀಶ್. ಓಕೆ, ನಮ್ಮ ಈ ಸಂಚಿಕೆಯ ಕೊನೆಯ ಜೋಡಿ ಕುಸುಮ ಚಿದಾನಂದ್. ಓಕೆ, 4 ಜೋಡಿಗಳು ಕೂಡ ಬಂದಾಗಿದೆ, ವೇದಿಕೆ ಮೇಲೆ ನಿಂತಾಗಿದೆ. ತಮ್ಮ ಪರಿಚಯ ಮಾಡ್ಕೊಳ್ಳೋಣ. ಜೋಡಿ ಪರಿಚಯ ಮಾಡ್ಕೊಡಿ. ಸುರೇಖಾ ಮಹೇಶ್ ಕೋರಿಶೆಟ್ಟಿ ಅಂತ. ಓಕೆ ಸರ್, ನೀವು? ನಾನು ಮಹೇಶ್ ಕೋರಿಶೆಟ್ಟಿ ಅಂತ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ? ಓಕೆ, ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ನಂದು ಮದುವೆ ಆಗಿ 23 ವರ್ಷ ಆಯ್ತು ಸರ್. 23 ವರ್ಷ. ಎಸ್ ಸರ್. ಲವ್ ಮ್ಯಾರೇಜ್ ಅರೇಂಜ್ ಸರ್? ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. ಜೋಶ್ ನೋಡಿದ್ರೆ ಲವ್ ತರ ಇದೆ. ಓಕೆ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ತಮ್ಮ ಪರಿಚಯ? ನಾನು ಪ್ರಣಾಳಿ ಬಾಳೆಕುಂದ್ರಿ. ಓಕೆ, ಸಾವು ಸರ್? ನಾನು ನಾಗರಾಜ್ ಬಾಳೆಕುಂದ್ರಿ. ನಾಗರಾಜ್ ಅವರು. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್? ನಮ್ ಬಿಸ್ನೆಸ್ ಇದೆ ಬ್ಯಾಗದ್ದು. ಯಾವುದು? ಲೇಡೀಸ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಬ್ಯಾಗ್, ಲಗೇಜ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 13 ವರ್ಷ ಆಯ್ತು. 13 ವರ್ಷ ಆಯ್ತಾ? ಹಾ. ಓಕೆ, ಯಾಕೋ ನಾಚ್ಕೊಂಡು ಮಾತಾಡ್ತಿದ್ದೀರಾ? ಏನು? 13 ವರ್ಷ ಆಯ್ತು. ಆ ಕಡೆಗೆ ನೋಡ್ತಾನೆ ಇಲ್ಲ, ಈ ಕಡೆಗೆ ನಿಂತ್ಕೊಂಡು 13 ವರ್ಷ ಆಯ್ತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ಗೆ ಇಷ್ಟೊಂದು ನಾಚಿಕೆ ಇರ್ತದ ಸರ್? ಇಲ್ಲ, ಅವರೇ ನಾಚ್ಕಂತ ಇಲ್ಲಪ್ಪ. ನೀವು ಮದುವೆ ಆದ್ಮೇಲೆ ಲವ್ ಮಾಡ್ತಿದ್ದೀರಾ? ಆ ನಾಚಿಕೆ ಇವಾಗ ಶುರುವಾಗಿದೆ. ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್. ಅಂಕಿತಾ ಅವರೇ, ಇದು ನಮ್ ಟೀಮು. ಆಲ್ರೆಡಿ ನಿಮ್ ಟೀಮ್ ಅಂತ ಡಿವೈಡ್ ಇದು ಮಾಡ್ಬಿಟ್ಟು ನಮ್ ಟೀಮು, ಅದು ನಿಮ್ ಟೀಮು. ಇದು ಆಯ್ತು ಬೆಳಗಾವಿ ಬಿಡಿ. ಕುಂದ, ಅದು ಕಡಕ್ ರೊಟ್ಟಿ. ಆಯ್ತು, ನೋಡೋಣ. ಇದು ಪೂರ್ತಿ ಕಾರ್ಯಕ್ರಮ ಮುಂದುವರಿಬೇಕು. 100% ಇರುತ್ತೆ ಸರ್. ನಮ್ ಕಡೆಗೆ ಜೋಶ್ ರೆಡಿನಾ? ಆಯ್ತು, ಈಗ ನಮ್ ಟೀಮ್ ನ ಪರಿಚಯ ಮಾಡಿಸ್ಕೊಡ್ಬೋದಾ ಸರ್? ನಮ್ಮ 3ನೇ ಜೋಡಿ, ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಗಂಗಾಧರ್ ಮಠ್. ಜಗದೀಶ್ ಅವರು. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದೀನಿ. ಓಕೆ, ಸೂಪರ್ ಸರ್. ಮೇಡಮ್? ಶೀಲಾ ಜಗದೀಶ್ ಗಂಗಾಧರ್ ಮಠ್ ಅಂತ ಹೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದೀನಿ. ಓಕೆ, ಇಬ್ರು ಟೀಚರ್ಸ್ ಲವ್ ಸ್ಟೋರಿ. ಇಲ್ಲ, ನಾವು ಲವ್ ಮಾಡಿಲ್ಲ. ನಮ್ಮ ಹಿರಿಯರು ಒಪ್ಪಿ ನಮ್ಮ ತಂದೆ ತಾಯಿಕಿನ್ನ
ಒಪ್ಪಿದ್ರು, ಹಾ. ನನಗೂ ಒಪ್ಪಿಗೆ ಆಯ್ತು. ಆಯ್ತು ಅಲ್ಲ ಎಲ್ಲರೂ ಒಪ್ಪಿಗೆ ಆಯ್ತು ಒಪ್ಪಿಗೆ ಅನ್ನೋದೇ ಪ್ರೀತಿ ಅಲ್ವಾ ಸರ್? ಹಾ, ಪ್ರೀತಿಯಿಂದನೇ ಒಪ್ಪಿಕೊಂಡಿದೀವಿ, ಹಾ. ಒಪ್ಪಿಕೊಂಡು ಮದುವೆ ಆಗಿದ್ದೀವಿ. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸರ್ ಮದ್ವೆ ಆಗಿ? 20 ವರ್ಷ ಆಯ್ತು. 20 ವರ್ಷ. ಎಲ್ಲ 20 ವರ್ಷ, ಅಷ್ಟು ವರ್ಷ ಇಷ್ಟು ವರ್ಷದವರೇ ಜೋಡಿಗಳು ನಿಂಗೆ ಸಿಗ್ತಾ ಇದ್ದಾರೆ. ಹೊಟ್ಟೆ ಉರಿ, ನೀನು ಬೇಗ ಆಗು, ಬೇಡ ಅಂದಿದೀವ. ಆಗೋಣ, ಇವರೆಲ್ಲರ ಬೇಗ ಆಶೀರ್ವಾದ ಮಾಡ್ಕೊಳ್ಳಿ ಇದ್ರೆ ಖಂಡಿತ. ಸರ್, ಮದುವೆ ಆಗಕ್ಕೆ ಏನ್ ಸಜೆಷನ್ ಬೇಕು? ಒಬ್ರು ಟೀಚರ್ ಆಗಿ 20 ವರ್ಷದ ನುರಿತ ಹಸ್ಬೆಂಡ್ ಆಗಿ ಹೇಳ್ಕೊಡಿ ಸರ್. ನಂಗೆ ನಾನು ಹೇಳ್ದಂಗೆ ಗಂಡ ಕೇಳ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಕೇಳ್ಕೊಳವ. ಗಂಡ ಹೇಳ್ದಂಗೆ ನಾನು ಕೇಳಬೇಕು, ನಾನು ಹೇಳ್ದಂಗೆ ಅವನು ಕೇಳಬೇಕು. ಸ್ವಲ್ಪ- ಇಬ್ರು ಹೊಂದಾಣಿಕೆಯಿಂದ ನಾವು ಹೋಗ್ಬೇಕು ಅನ್ನೋದು ಮೊದಲು ಇವ್ರು ತಿಳ್ಕೊಬೇಕು. ಇಷ್ಟು ತಿಳ್ಕೊಂಡು ಆಮೇಲೆ ಮದುವೆ ಆಗ್ಬೇಕು. ಓಕೆ, ಹಂಗ ಅನ್ಬಿಟ್ಟು ಅಲ್ಲಿ ಟೀಚರ್ನೇ ಮದುವೆ ಆಗ್ಯಾರ, ಆಂಕರ್ನೇ ಮದುವೆ ಆಗ್ಬೇಡಿ. ಹುಡುಕೊಂಡು ನೋಡ್ಕೊಳ್ಳಿ. ಓಕೆ, ಇದು ನಮ್ಮ 3ನೇ ಜೋಡಿ ಆಯ್ತು. ವೆಲ್ಕಮ್ ಸರ್. ವೆಲ್ಕಮ್. ನಮ್ಮ 4ನೇ ಜೋಡಿ ಸರ್, ನಿಮ್ಮ ಹೆಸರು? ಚಿದಾನಂದ್ ವಾಳಕೆ ಅಂತ. ನಾನು ಭಾರತೀಯ ಜೀವನ ನಿಗಮದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಕುಸುಮಾ ಚಿದಾನಂದ್ ವಾಳಕೆ. ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ನಿವೃತ್ತಿ ಹೊಂದಿ 1 ವರ್ಷ ಆಯ್ತ್ರಿ. ಓಕೆ, ಒಂದು ಲೈಫ್ ಇನ್ಶೂರೆನ್ಸ್, ಇನ್ನೊಂದು ಆರೋಗ್ಯ ಇಲಾಖೆ. ಎಂತ ಜೋಡಿ. ಆರೋಗ್ಯ ಇಲಾಖೆಯಿಂದ ನೀವು ಇನ್ಶೂರೆನ್ಸ್ಗೆ ಕ್ಯಾಂಡಿಡೇಟ್ಸ್ ನ ಕಳ್ಸಿಕೊಡ್ತಾ ಇರ್ತೀರಾ? ಅದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಮ್ಮ, ನಡೀತಾ ಇರುತ್ತೆ. ಅವೆಲ್ಲ ಹೇಳಕ್ಕಾಗುತ್ತೆ ಸ್ಟೇಜ್ ಮೇಲೆ. ಈಗ 4 ಜೋಡಿಗಳ ಪರಿಚಯ ಆಯ್ತು. ನಾನು ಹೇಳ್ತೀನಿ, ಇದು ನಮ್ಮ ತಂಡ ಚೆನ್ನಾಗ್ ಆಡ್ಬೇಕು. ಅವ್ರವ್ರ ತಂಡ ಅಂತ ಹೇಳಿದ್ಮೇಲೆ ಹೂನಮ್ಮ, ಒಬ್ರು ಟೀಚರ್ ಇದಾರೆ, ಜೀವ ವಿಮೆ ಇದೆ, ಎಲ್ಲ ನಿಮ್ ಕಡೆನೇ ಇದಾರೆ. ಇನ್ನು ಮದುವೆ ಆಗಿಲ್ಲ, ಏನೇನ್ ಬೇಕು ಎಲ್ಲ ಮಾಡಿಸ್ಕೊಂಡು ಶುರು ಮಾಡೋಣ ಮೊದಲನೇ ಸುತ್ತ. ಓಕೆ, ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ, ನಮ್ಮ ಮೊದಲನೇ ಸುತ್ತನ ಶುರು ಮಾಡೋಣ. ಅಧ್ಯಕ್ಷರೇ, ಮೊದಲನೇ ಪ್ರಶ್ನೆ ಬರಲಿ. ಗಂಡ ಮನೆಗೆ ಸಮಯ ಮೀರಿ ಬಂದಾಗ ಹೆಂಡತಿ ಕೇಳುವ ಪ್ರಶ್ನೆಗಳು ಯಾವ್ದ್ಯಾವ್ದು ಅಂತ 4 ಉತ್ತರಗಳು ಬಂದ್ಬಿಡ್ಲಿ ಅಧ್ಯಕ್ಷರೇ. ಯಾರ ಜೊತೆ ಊರ್ ಸುತ್ತೋಕ್ ಹೋಗಿದ್ರಿ? ಏನಿವತ್ತು ಬೇಗ ಬಂದಿದ್ದೀರಾ? ಮನೆಗ್ ಬರೋ ಟೈಮ್ ಆಯ್ತು. ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕೆ ಬೇಕಿತ್ತು? ನೀವೇನ್ ಕೇಳ್ಬೋದು ಮದುವೆ ಆದ್ಮೇಲೆ ಲೇಟ್ ಆಗಿ ನಾನು ಇದೇ ಕೇಳೋದು ಆವಾಜು. ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕ್ರಿ ಬೇಕಿತ್ತು ಅಂತ. ನಾನು ಮದುವೆ ಆದ್ಮೇಲೆ ಗಂಡ ಲೇಟ್ ಆಗಿ ಬಂದ್ರೆ ಏನಂತ ಕೇಳ್ತೀರಾ ಅಂತ ಕೇಳಿದ್ದು. ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕೆ ಬೇಕು ಅಂತ ಸೇರಿಸ್ತಿರಲ್ಲಿ? ಮದ್ವೆ ಆದ ತಕ್ಷಣ ಮಕ್ಳು ಮಾಡ್ಕೋತೀವಿ ಅಂತ ಹೇಳ್ದಪ್ಪ, ಅದ್ರಲ್ಲೇ ಉತ್ತರ ಇತ್ತು. ಮದುವೆಗೆ 1 ವರ್ಷ ಲೇಟ್ ಆಗಿ ಬರ್ಬೋದಾ ಯಪ್ಪ ಮನೆಗೆ? ಹೊಸದ್ರಲ್ಲಿ ಬೇಗ ಬರ್ತಾರೆ ಸರ್ ಎಲ್ರು. ಬರ್ಲಿ ಆಯ್ತು. ಆದ್ರೂ ಇದು ಬಹಳ ರಸವತ್ತಾಗಿದೆ ಪ್ರಶ್ನೆ. ಸುರೇಖಾ ಮಹೇಶ್ ಅವರೇ, ತಮ್ಮ ಉತ್ತರ ಯಾವ್ದಿರ್ಬೋದು? ಸರ್, ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕ್ರಿ ಬೇಕು? ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕ್ರಿ ಬೇಕಿತ್ತು ಸರ್? ನಿಮ್ಗೆ ಅನ್ಸುತ್ತೆ ಸರ್? ನಮ್ದು ಅದೇ ಉತ್ತರ ಸರ್. ನಿಮ್ಗೆಲ್ಲ ಹೆಂಡತಿ ಮಕ್ಳು ಯಾಕೆ ಬೇಕಿತ್ತು? ಎಷ್ಟು ಸಲ ಅಂದವ್ರೆ ಸರ್ ಅವರು? ತುಂಬಾ ಸರಿ ಅದು. ಅಂದ್ರೆ ಲಾಕ್ ಮಾಡೋಣ. ಎಸ್ ಸರ್. Yes, sir. ಓಕೆ. Yes, sir. ಪ್ರಣಾಳಿ ನಾಗರಾಜ್ ಅವರೇ, ಏನಿವತ್ತು ಬೇಗ ಬಂದಿದ್ದೀರಾ? ಏನಿವತ್ತು ಯಾಕಂದ್ರೆ ಲೇಟ್ ಆಗೇ ಬರ್ತಾರ್ರಿ. ಅದ ನೀವ್ ಹೆಂಗ್ ಕೇಳ್ತೀರಾ ಒಂಚೂರು ಹೇಳಿ, ಇಮಿಟೇಟ್ ಮಾಡಿ. ಏನಿವತ್ತು ಲಘು ಬಂದಿದ್ದು, ಏನಿವತ್ತು ಲಘು ಬಂದಿದ್ದು, ಏನಿವತ್ತು ಲಘು ಬಂದಿದ್ದು. ಇದು ರಿಯಾಕ್ಷನ್ ಸರ್. ಬೇಗ ಬಂದ್ರು ಕಷ್ಟ ಹೆಣ್ಮಕ್ಳಿಗೆ, ಲೇಟ್ ಆಗಿ ಬಂದ್ರು ಕಷ್ಟ. ಓಕೆನಾ, ಲಾಕ್ ಮಾಡೋಣ. ನಮ್ ತಂಡದವರು ಸೂಪರ್ ಆಗಿ ಉತ್ತರಗಳನ್ನ ಕೊಟ್ಟವ್ರೆ. ನಿಮ್ ತಂಡದವ್ರಂಗ್ ಕೇಳಿ. ಸರ್, ಚೀಲಾ ಜಗದೀಶ್ ಅವರೇ, ಮನೆಗೆ ಬರುವ ಟೈಮ್ ಆಯ್ತು. ಅಲ್ಲ, ಒಂದ್ ಡೌಟ್. ಇಬ್ರು ಸ್ಕೂಲ್ಗೆ ಹೋಗ್ತೀರಾ, ಸೆಪರೇಟ್ ಆಗಿ ಯಾಕೆ ಬರ್ತಾರೆ ಸರ್? ಯಾಕೆ ಸರ್ ಲೇಟ್ ಆಗಿ ಬರ್ತೀರಾ? ಸಾಮಾನ್ಯ ಪ್ರಶ್ನೆ ಕೇಳ್ತಾ ಇದೀವಿ ಅಂತ ಉತ್ತರ ಕೊಡ್ತಾ ಇದೀವಿ ಅಷ್ಟೇ. ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಲೇಟ್ ಆಗಿ ಬರೋದಿಲ್ಲ. ಅಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಆಮೇಲೆ ಲೇಟ್ ಆಗಿ ಬರೋದ್ ಹೆಂಗೆ? ಮನೆಗ್ ಬರೋ ಟೈಮ್ ಆಯ್ತು. ಓಕೆ, ಲಾಕ್ ಮಾಡೋದಾ? ಓಕೆ, ಚಿದಾನಂದ್ ಸರ್. ಚಿದಾನಂದ್ ಸರ್ ಏನ್ ಕೇಳೋದು? ಕುಸುಮಾ ಮೇಡಮ್ ಕೇಳ್ಬೇಕು. ಹೇಳಿ ಮೇಡಮ್ ನೀವು. ಏನ್ರಿ ಮನೆಗೆ ಬರೋ ಟೈಮ್ ಆಯ್ತು? ಒನ್ಸ್ ಮೋರ್ ನೋಡಿ. ಮೇಡಮ್, ಇನ್ನೊಂದ್ಸಲ. ಏನ್ರಿ ಮನೆಗೆ ಬರೋ ಟೈಮ್ ಆಯ್ತು? ಸರ್, ಆ ಕಡೆ ನೋಡಿ ಸರ್. ಯಾಕೆ ಸರ್ ಈ ಕಡೆ ನೋಡಿ? ಎಲ್ಲ ಒಂದು ಪಾಲಿಸಿ ಬುಕ್ ಮಾಡಕ್ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್, ಬನ್ನಿ ಮೇಡಮ್. ಮೇಡಮ್ ಇಲ್ಲಿದ್ದೀರಾ ಮೇಡಮ್? ಲೇಟ್ ಆಗಿ ಬಂದಿದ್ದೀರಾ ಮನೆಗೆ? ಹಾ ಸರ್. ಹೋಗ್ಬಿಟ್ಟು ಇಲ್ಲಿ ಬಾಗಲ್ ತಡ್ತೀರಿ, ಇದೇ ಬಾಗ್ಲು. ಬಾಗಲ್ ತಡ್ತೀರಿ, ಬಾಗಲ್ ತೆಗೆದ್ರು ಅವ್ರು ರಿಯಾಕ್ಷನ್ ಕೊಡ್ತಾರೆ. ಅದಕ್ಕೆ ನೀವೇನ್ ರಿಯಾಕ್ಷನ್ ಕೊಡ್ತೀರೋ ನೋಡ್ತೀವಿ. ಓಕೆನಾ? ಏನಯ್ಯ ಮನೆಗೆ ಟೈಮ್ ಆಯ್ತು? ಮನೆಯಲ್ಲಿ ಹೆಂಡ್ರು ಮಕ್ಕಳು ಕಾಯ್ತಿರ್ತಾನೆ, ನಿನಗೆ ಒಂದ್ ಸ್ವಲ್ಪ ನೆನಪಿರಂಗಿಲ್ಲ.
ಇಲ್ಲ ಒಂದು ಪಾಲಿಸಿ ಕಡೆ ಮಾಡ್ಲಿಕ್ಕೆ ಹೋಗಿದ್ದೆ ಕಸ್ಟಮರ್ಗೆ, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ ನೀನು ಪಾಲಿಸಿ 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 ಹಿಂದೆ ಹೋಗಿ ನೀನು ಮನ್ಯಾಗ ಹೆಂಡ್ರ ಮಕ್ಕಳು ಒಂದ್ ಸ್ವಲ್ಪ ದಾರಿ ಆಯ್ತಂತ ಹೆಣ್ಣು ಮಕ್ಕಳ ಸಲುವಾಗಿ ಮಾಡೋದು ಪಾಲಿಸಿ, ಹೆಣ್ಣು ಮಕ್ಕಳು ಸಾಕ್ಲಿಕ್ಕೆ ಮಾಡೋದು ಪಾಲಿಸಿ ಅದು. ಸಾಕಂತ ನಾನು ಕೇಳಿ 30 ವರ್ಷ ಇದೇ ಕೇಳೋದು ಇದೇ ಹೇಳೋದ. ನಾನು ಸಂಜೆ ಮುಂದಲ್ಲಿ ಸಾಯಿ ಮಂದಿರಕ್ಕೆ ಹೋಗ್ತಿದ್ನಿ, ಆ ಹಿಂದ್ ಗಾಡಿಯಿಂದ ಯಾವ ಹುಡುಗಿ ಅದು ಕುದುರ್ಸ್ಕೊಂಡು ಹೊಂಟಿದ್ರೆ ಯಾಕೆ? ಅದೊಂದು ಮೆಡಿಕಲ್ ಚೆಕಪ್ ಮಾಡ್ಬೇಕಿತ್ತು. ಮೆಡಿಕಲ್ ಚೆಕಪ್ ಮಾಡಕ್ಕೆ ಅವ್ರಿಗೆ ರಿಕ್ಷಾ ತಗೊಂಬ ಅಂತ ಹೇಳಕ್ ಬರಂಗಿಲ್ಲ, ನಿಮ್ಮಿಂದ ಯಾಕೆ ಕುಂಡ್ಸ್ಕೊಂಡು ಹೋಗ್ಬೇಕು? ಮೇಡಮ್ ಮೆಡಿಕಲ್ ಚೆಕಪ್ ಮಾಡ ಅಂತದ್ ಏನ್ ಮಾಡಿದ್ರಿ ಅಂತ ಕೇಳಿ. ಇಲ್ಲ ಆದ್ಮೇಲೆ ಎಕ್ಸ್ಟ್ರಾ ಇದು ಬಂದು ಮಾಡ್ಬೇಕಾಗಿತ್ತು, ರೂಲ್ಸ್ ಇದೆ ಅದು ಮಾಡ್ಬೇಕೆ. ಹಾ ಮಾಡ್ರಿ, ಬೇಡ ಅನ್ನಂಗಿಲ್ರಿ ನಿಮ್ಗೆ. ನಿಮ್ಮಿಂದ ಯಾಕೆ ಕುಂಡ್ಸ್ಕೊಂಡು ಹೋಗ್ಬೇಕು ನೀವು? ಅವ್ರು ಆ ದವಾಖಾನೆ ನೋಡಿದ್ದಿಲ್ಲ, ಅದಕ್ಕೆ ನಾ ಕರ್ಕೊಂಡು ಹೋಗಿದ್ದೆ. ನೋಡ್ಲಿಂದ ರಿಕ್ಷಾ ಮಾಡ್ಕೊಂಡು ಈ ದವಾಖಾನೆ ಹೆಸರು ಬರೋದಿಲ್ಲ. ಅವರು ಪಾಲಿಸಿ ಮಾಡೋಲ್ಲ, ಹೆಂಗೆ ಮಾಡಿದ್ರು ಅವರು. ಕುಂಡ್ಸ್ಕೊಂಡು ಹೋಗ್ಬೇಕಂದ್ರೆ ಪರಿಚಯ ಮಾಡ್ತಾರ. ಕರ್ಕೊಂಡು ಹೋಗಿ ಮಾಡ್ತಾರೆ ಅವರು. ಇಂಥದೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಆಟ. ಕೊನೆಯದಾಗಿ ಏನಾಯ್ತು ಅಂದ್ರೆ ನೀವೆಲ್ಲ ನೋಡಿದ್ರಿ ಅಲ್ವಾ, ಆದ್ರೂ ಎಷ್ಟು ಭಯ ಅಂದ್ರೆ ಪಕ್ಕಕ್ಕೆ ಬಂದ್ಬಿಟ್ಟು ಸಮಾಧಾನ ಮಾಡ್ಲೇ ಇಲ್ಲ. ಇಲ್ಲೇ ನಿಂತ್ಕೊಂಡು ಹೇಳ್ತಿದ್ದು ಹೌದ್ರಿ ಹಂಗಾಯ್ತು, ಹೌದೌದು ಕರ್ಕೊಂಡು ಮೆಡಿಕಲ್ ಚೆಕಪ್ ಕರ್ಕೊಂಡು. ಅದೊಂದಾದ್ರೆ ಸರ್ ಪೂರ್ತಿ ಇವ್ರ ಕ್ವಶನ್ ಕೇಳಿಸ್ಕೊಳ್ಳೋದು, ನನ್ನ ನೋಡ್ಕೊಂಡು ಹೇಳೋದು. ಏನೇವೆ ಸೂಪರ್. ಓಕೆ, ಈಗ 4 ಜೋಡಿಗಳು ಕೂಡ ಉತ್ತರಗಳನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಟೀಮು ಕೊಟ್ಟಿರೋ ಉತ್ತರ, ಅವ್ರ ಟೀಮ್ ಕೊಟ್ಟಿರೋ ಉತ್ತರ ಯಾವ್ಯಾವ್ದು ಫಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡುವಂತ ಸಮಯ. ರೆಡಿನಾ? ಓಕೆನಾ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸಿ. ಏನಿವತ್ತು ಬೇಗ ಬಂದಿದ್ದೀರಾ? 2ನೇ ಉತ್ತರ ಯಾರ ಜೊತೆ ಊರ್ ಸುತ್ತೋಕ್ ಹೋಗಿದ್ರಿ? 3ನೇ ಉತ್ತರ ನಿಮ್ಗೆಲ್ಲ ಹೆಂಡತಿ ಮಕ್ಕಳು ಯಾಕೆ ಬೇಕಾಗಿತ್ತು? 4ನೇ ಉತ್ತರ. ಓಕೆ, ಈಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಸುರೇಖಾ ಮಹೇಶ್ ಅವರಿಗೆ ಸಿಗ್ತಾ ಇದೆ 25 ಅಂಕ. ಓಕೆ, ಪ್ರಣಾಲಿ ನಾಗರಾಜ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಶೀಲಾ ಜಗದೀಶ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೆ ಚಿದಾನಂದ್ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಹೆಂಗೆ ನಮ್ ಕಡೆಯವರು 2 ಜನ ಕಾಪಿ ಹೊಡೆದು ಗೆಲ್ಬಾರ್ದು. ಊರೇನ್ ಹೇಳಿದ್ರು ಅದು ಅವರು ಅದೇ ಹೇಳಿರೋದು. ನಮ್ ಕಡೆ ಹಂಗಿಲ್ಲ, ಸಪ್ರೇಟ್ ಇದೆ ಇದೆ ಬರ್ಲಿ ಬುಡ್ಲಿ. ಓಕೆ, ಇವ್ರದ್ದು ಎಷ್ಟು ಅಂಕ? ಇನ್ನು ಇವ್ರದ್ದು ಎಷ್ಟು ಅಂಕ? 75. ಅವ್ರದ್ದು 25. ಟೋಟಲ್ ಎಷ್ಟು? ಆಯ್ತು ಅಧ್ಯಕ್ಷರೇ, ತಡ ಮಾಡೋದ್ ಬೇಡ. ಎರಡನೇ ಪ್ರಶ್ನೆ ಬಂದ್ಬಿಡ್ಲಿ. ಹೆಣ್ಣು ಮಕ್ಕಳ ಮದುವೆ ಮಾಡೋಕೆ ಅಪ್ಪ ಅಮ್ಮ ಕೊಡುವ ಕಾರಣಗಳು ಏನು? ಉತ್ತರಗಳು ಬಂದ್ಬಿಡ್ಲಿ ಅಧ್ಯಕ್ಷರೇ. ನಿಮ್ಮಪ್ಪಂಗೆ ಏಜ್ ಆಗಿದೆ ಕಣೆ, ನಿನ್ ಹಿಂದೆ ನಿನ್ ತಂಗಿ ತಮ್ಮ ಇದ್ದಾರೆ, ನೆಂಟ್ರಿಸ್ಟ್ರೆಲ್ಲ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ, ಈ ಸಲ ಬಿಟ್ರೆ ಇನ್ನು 3 ವರ್ಷ ಮದುವೆ ಯೋಗಾನೇ ಇಲ್ವಂತೆ. ಹೋಗಕ್ಕೆ ಕೇಳ್ಬಿಟ್ಟು ಊರು ಬಿಟ್ಟತಿಗೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನನಗೆ ಎಷ್ಟು ಟಾರ್ಚರ್ ಇರ್ಬೋದು ಮನೇಲಿ ಅಂತ. ಪ್ರಣಾಲಿ ನಾಗರಾಜ್ ಅವರೇ, ಏನ್ ಉತ್ತರ ಕೊಡ್ಬೋದು? ನಿಮ್ ಮನೇಲಿ ಏನಂತ ಹೇಳಿದ್ರು? ನೆಂಟ್ರಿಸ್ಟ್ ನೆಂಟ್ರಿಸ್ಟ್ರೆಲ್ಲ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ಈ ಉತ್ತರ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? ಓಕೆ, ಅಂದ್ರೆ ನೆಂಟ್ರಿಸ್ಟ್ ಮದುವೆ ಯಾವಾಗ ಅಂತಾರೆ ಅಂತ ಲಾಕ್ ಮಾಡ್ತಾ ಇದೀವಿ. ಟೀಚರ್ಸ್ ಕಾಂಬಿನೇಷನ್ ಅಲ್ಲಿ ಏನು ಉತ್ತರ ಕೊಡ್ತಾ ಇದ್ದೀರಾ? ಅದೇ ಮೇಡಮ್, 3rd ಒನ್. ನೆಂಟ್ರಿಸ್ಟ್ ಎಲ್ಲ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಕಾಪಿ ಹೊಡಿಬಾರದು ಟೀಚರ್. ಕಾಫಿ ಇಲ್ಲ ಸರ್. ಓಕೆ, ನೀವು ಅದೇ ಉತ್ತರ ಲಾಕ್ ಮಾಡೋದಾ? ಓಕೆ, ಕುಸುಮ ಚಿದಾನಂದ್ ದಂಪತಿ ಏನೋ ಬಹಳ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೇಳಿ ಯಾವ ಉತ್ತರ? ನಿನ್ನ ಹಿಂದೆ ನಿನ್ನ ತಂಗಿ ತಮ್ಮ ಇದ್ದಾರೆ. ನಿನ್ನ ಹಿಂದೆ ಇನ್ನು ನಿನ್ ತಂಗಿ ತಮ್ಮ ಇದ್ದಾರೆ, ಬೇಗ ಮದ್ವೆ ಮಾಡ್ಕೋ, ಅವ್ರಿಗೆ ಲೈನ್ ಕ್ಲಿಯರ್ ಮಾಡ್ಕೊಡು ಅಂತ. ಅಂದ್ರೆ ನಿನಗೆ ಏಜ್ ಆಯ್ತು, ಅವರು ಮದುವೆ ಏಜ್ ಬಂದ್ಬಿಟ್ಟವ್ರೆ, ಸೊ ನೀನ್ ಬೇಗ ಆದ್ರೆ ಅವ್ರಿಗೆ ಮದುವೆ ಮಾಡಬಹುದು ಅಂತ. ನಿಮ್ಮನೇಲಿ ಆತರ ಪ್ರಾಬ್ಲಮ್ ಇತ್ತಾ? ಇಲ್ಲ ಇಲ್ಲ ಏನಿಲ್ಲ. ಓಕೆ, ನಿಮ್ಮ ಉತ್ತರ ಹಾಗಾದ್ರೆ ನಿನ್ ಹಿಂದೆ ಇನ್ನು ತಂಗಿ ತಮ್ಮ ಇದ್ದಾರೆ. ಸುರೇಖಾ ಮಹೇಶ್ ಅವರೇ? ಸರ್ ಅದೇ 3rd ಒನ್, ನೆಂಟ್ರಿಸ್ಟ್ ಎಲ್ಲ ಮದ್ವೆ ಯಾವಾಗ ಅಂತ. ಇದನ್ನು ಕಾಪಿ ಅಂತಾರಪ್ಪ ನಮ್ ಕಡೆ. ಅಂದ್ರೆ ಅಲ್ಲಿ ಒಂದು ಉತ್ತರ ಚೇಂಜ್ ಆಯ್ತು. ಈಗ ಇಲ್ಲಿ ಇಬ್ರದ್ದು ಒಂದೇ ಉತ್ತರ ಬಂತು, ಸಿಕ್ಕಿದ್ರೆ ಮತ್ತೆ 100 ಸಿಗುತ್ತಲ್ಲ. ಅವಾಗ್ಲೂ ನಮ್ದು ಒಂದೇ ಉತ್ತರನೇ ಕೊಟ್ಟಿದ್ದು. ಇವಾಗ ಇವ್ರು ಇಲ್ಲಿದ್ ಕಾಪಿ ಮಾಡಿದ್ರು, ಈಗ ಅಲ್ಲಿ ಚೇಂಜ್ ಇದೆ. ನಾವ್ ಅದು ಮಾತಾಡೋಣ. ಇದ್ಯಾಕ್ ಮಾತಾಡ್ತಿದ್ದೀರಾ? ಟೀಮಮ್ಮ ಟೀಮು. ಓಕೆ, ಈಗ ಸರಿಯಾದ ಉತ್ತರ ನೋಡೋಣ. ಅಧ್ಯಕ್ಷರೇ, ಸರಿಯಾದ ಉತ್ತರನ ಆರ್ಡರ್ ವೈಸ್ ತೋರಿಸಿ.
ಓಕೆ, ಮೊದಲ ಸರಿಯಾದ ಉತ್ತರ ನಿಮ್ಮಪ್ಪಂಗೆ ಏಜ್ ಆಗಿದೆ ಕಣೆ. ಎಲ್ಲ ಮನೇಲೂ ಅಮ್ಮಂದ್ರು ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡೋದು ಇದನ್ನೇ. ಎರಡನೇ ಸರಿಯಾದ ಉತ್ತರ ನಿನ್ ಹಿಂದೆ ನಿನ್ ತಂಗಿ ತಮ್ಮ ಇದ್ದಾರೆ. ಮೂರನೇ ಉತ್ತರ ನೆಂಟ್ರಿಸ್ಟ್ರೆಲ್ಲ ಮದುವೆ ಯಾವಾಗಂತ ಕೇಳ್ತಾ ಇದ್ದಾರೆ. ನಾಲ್ಕನೇ ಉತ್ತರ ಈ ಸಲ ಬಿಟ್ರೆ ಇನ್ನು 3 ವರ್ಷ ಮದುವೆ ಯೋಗ ಇಲ್ಲ. ಓಕೆ, ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಸಿಕ್ಕಿದೆ ಅಂತ ನೋಡುವಂತ ಸಮಯ. ಸುರೇಖಾ ಮಹೇಶ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಥ್ಯಾಂಕ್ ಯು ಸರ್. ಪ್ರಣಾಲಿ ನಾಗರಾಜ್ ಅವರಿಗೆ ಸಿಗ್ತಾ ಇದೆ ಅದೇ 50 ಅಂಕಗಳು. ಥ್ಯಾಂಕ್ ಯು. ನಮ್ಮ ಟೀಚರ್ ಫ್ಯಾಮಿಲಿಗೆ ಸಿಗ್ತಾ ಇದೆ 50 ಅಂಕಗಳು. ಕುಸುಮ ಹಾಗೂ ಚಿದಾನಂದ್ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಅಧ್ಯಕ್ಷರೇ, ಅಯ್ಯಯ್ಯೋ, ಬರ್ಲಿ ಮೂರನೇ ಪ್ರಶ್ನೆ. ಲವ್ ಮ್ಯಾರೇಜ್ಗೆ ಮನೆಯಲ್ಲಿ ಯಾವ ಕಾರಣಕ್ಕೆ ಒಪ್ಪೋದಿಲ್ಲ? ಉತ್ತರಗಳು ಬಂದ್ಬಿಡ್ಲಿ ಅಧ್ಯಕ್ಷರೇ. ಹುಡುಗ ಅಥವಾ ಹುಡುಗಿ ಹೆಂಗೋ ಏನೋ, ಅವರು ನಮ್ಮವ್ರ ಅಲ್ವಾ, ಅವ್ರು ನಮ್ಗೆ ಹೊಂದ್ಕೊಳ್ತಾರೋ ಇಲ್ವೋ, ಸ್ಥಿತಿಗತಿ ಸರಿ ಹೋಗುತ್ತೋ ಇಲ್ವೋ. ಈಗ ಟೀಚರ್ ದಂಪತಿಯಿಂದ ಶುರು ಮಾಡೋಣ. ಆಲ್ರೆಡಿ ಅವ್ರು ಹೆಂಗಂದ್ರೆ ರೆಡಿ ಆಗಿ ನಿಂತಿದ್ದಾರೆ ಸರ್. ಹುಡುಗ ಹುಡುಗಿ ಹೆಂಗೋ ಏನೋ ಹುಡುಗ ಅದನ್ನ ತಿಳ್ಕೊಬೇಕನ್ನೋದು ಅವ್ರಿಗೆ ಇರ್ತದೆ. ಆ ಉತ್ತರ ಲಾಕ್ ಮಾಡ್ತಾ ಇದೀವಿ. ಕುಸುಮ ಚಿದಾನಂದ್ ದಂಪತಿ, ಅವರು ನಮ್ಮವರು ಅಲ್ವಾ? ಅವ್ರು ನಮ್ಮೋರಲ್ವಾ ಅಂದ್ರೆ ಇದ್ರ ಮೀನಿಂಗ್ ಏನಂತ ಎಲ್ರಿಗೂ ಗೊತ್ತಿರತ್ತೆ. ಸುರೇಖಾ ಮಹೇಶ್ವರೇ, ಸರ್ ಸ್ಥಿತಿಗತಿ ಸರಿ ಹೋಗುತ್ತೋ ಇಲ್ವೋ? ಸ್ಥಿತಿಗತಿ ಸರಿ ಹೋಗುತ್ತೋ ಇಲ್ವೋ. ಎಸ್. ಒಪ್ಪಿಗೆ ಇರುತ್ತೆ, ಆದ್ರೂ ಸ್ಥಿತಿಗತಿ ಸರಿ ಹೋಗುತ್ತೋ ಇಲ್ವೋ, Yes. ಏನೋ ಎತ್ತನೋ. ಓಕೆ, ಇವು ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡ್ತಾವ್ರೆ ಪ್ರಣಾಲಿ ನಾಗರಾಜ್ ಅವರೇ. ನಮ್ ಯಂಗ್ ಕಪಲ್ ಏನೋ ಲವ್ ಮ್ಯಾರೇಜ್ ಗುರ್ತಿರ್ಲಿಲ್ಲ ಅದಕ್ರಿ. ಏನ್ರಿ? ಲವ್ ಮ್ಯಾರೇಜ್ ಬಗ್ಗೆ ಗುರ್ತಿಲ್ರಿ ಅದಕ್ಕೆ. ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ಲ, ಅಪ್ಪ ಅಮ್ಮ ಏನ್ ಹೇಳ್ಬೋದು ಲವ್ ಮ್ಯಾರೇಜ್ ಅಂತಂದ್ರೆ? ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಲೋ ಪ್ರಶ್ನೆ ಅರ್ಥ ಯಾವ್ದೋ ಆಯ್ತಾ ಸಿನಿಮಾಗಳು ನೋಡಿರ್ತೀರಾ. ಫಸ್ಟ್ ನಂಬರ್ ಹುಡುಗ ಹುಡುಗಿ ಹುಡುಗ ಹೆಂಗೋ ಹುಡುಗಿ ಹೆಂಗೋ. ಈಗ ಹುಡುಗ ಲವ್ ಮಾಡ್ಕೊಂಡ್ ಕರ್ಕೊಂಬಂದ್ರೆ ಅವಳು ಹೆಂಗೋ ಏನೋ ಅನ್ನೋ ತರ, ಹುಡುಗಿ ಲವ್ ಮಾಡ್ಕೊಂಡ್ ಕರ್ಕೊಂಬಂದ್ರೆ ಹುಡುಗ ಹೆಂಗೋ ಅಂತ ಹಂಗೆ ಹೇಳ್ತಾರೆ ಅಂತ. ಇಬ್ರು ಒಂದೇ ಉತ್ತರ ಕೊಟ್ಟಿದ್ದಾರೆ, ಹೌದು. ಇಬ್ರು ಬೇರೆ ಬೇರೆ ಉತ್ತರ ಕೊಟ್ಟಿದ್ದೀರಾ. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರ ತೋರಿಸ್ಬಿಡಿ. ಅವರು ನಮ್ಮವ್ರ ಅಲ್ವಾ? ಇದು ಟಾಪ್ 1 ಉತ್ತರ. ಸ್ಥಿತಿಗತಿ ಸರಿ ಹೋಗುತ್ತೋ ಇಲ್ವೋ ಟಾಪ್ 2 ಉತ್ತರ. ಹುಡುಗ ಅಥವಾ ಹುಡುಗಿ ಹೆಂಗೋ ಏನೋ 3ನೇ ಉತ್ತರ. ಅವ್ರು ನಮ್ಗೆ ಹೊಂದ್ಕೊಳ್ತಾರೋ ಇಲ್ವೋ 4ನೇ ಉತ್ತರ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡುವಂತ ಸಮಯ. ಸುರೇಖಾ ಮತ್ತು ಮಹೇಶ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಪ್ರಣಾಲಿ ನಾಗರಾಜ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಶೀಲಾ ಜಗದೀಶ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಕುಸುಮ ಹಾಗೂ ಚಿದಾನಂದ್ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಓಕೆ, ಈಗ ಕೊನೆ ಪ್ರಶ್ನೆ ಅಧ್ಯಕ್ಷರೇ. ಎಲ್ರೂ 100 ಮಾರ್ಕ್ಸ್ ತಗೊಳಂಗೆ ಉತ್ತರಗಳಿರ್ಬೇಕು, ಆ ತರದೊಂದು ಪ್ರಶ್ನೆ ತೋರಿಸಿ. ಬಟ್ಟೆ ತೆಗೆದುಕೊಳ್ಳಲು ಹೋದಾಗ ಹೆಣ್ಣು ಮಕ್ಕಳು ಹೇಳುವ ಕಾಮನ್ ಡೈಲಾಗ್ ಏನು? ಆಪ್ಷನ್ಸ್ ಬಂದ್ಬಿಡ್ಲಿ. ಹೆಚ್ಚು ಕಡಿಮೆ ಮಾಡ್ಕೊಟ್ರೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಬರ್ತೀನಿ. ಪಕ್ಕದ ಅಂಗಡಿಲಿ ಇದಕ್ಕಿಂತ ಕಡಿಮೆ ಸಿಗುತ್ತೆ, ಆನ್ಲೈನ್ ನಲ್ಲಿ ಇದಕ್ಕಿಂತ ಕಮ್ಮಿ ಇದೆ, ಡಿಸ್ಕೌಂಟ್ ಏನು ಇಲ್ವಾ? ಸಾರ್ವಕಾಲಿಕ ಸುಳ್ಳು ಅಂದ್ರೆ ಇದೆ. ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡಿ, ನನ್ನ ಫ್ರೆಂಡ್ಸ್ನು ಕರ್ಕ ಬರ್ತೀನಿ. ಕುಸುಮಾ ಚಿದಾನಂದ್ ಅವ್ರು ಆಲ್ರೆಡಿ ಉತ್ತರ ಜೊತೆಗೆ ರೆಡಿ ಇದ್ದಾರೆ. ಡಿಸ್ಕೌಂಟ್ ಇಲ್ವಾ? ಡಿಸ್ಕೌಂಟ್ ಇಲ್ವಾ? ಆ ಉತ್ತರ ಲಾಕ್ ಮಾಡೋದು. ಸುರೇಖಾ ಮಹೇಶ್ ಅವರೇ, ಸರ್ ಫಸ್ಟ್ ಒನ್, ಹೆಚ್ಚು ಕಡಿಮೆ ಮಾಡ್ಕೊಟ್ರೆ ನನ್ನ ಫ್ರೆಂಡ್ಸ್ನು ಕರ್ಕೊಂಡ್ ಬರ್ತೀನಿ. ಹೇಳಿದೀರಾ? ಎಸ್ ಸರ್, ತುಂಬಾ ಸಲ ಸರ್. ತುಂಬಾ ಸಲ ಹೇಳಿದೀರಾ. Yes. ಕರ್ಕೊಂಡು ಹೋದ್ರೆ ಆಮೇಲೆ ಅಟ್ಲೀಸ್ಟ್ ಅಂಗಡಿಯವ್ರ ಮೇಲೆ ಪ್ರೀತಿಗೆ ಕರ್ಕೊಂಡು ಹೋಗಿದ್ದೀವಿ ಸರ್. ಕೊಡ್ಸಿದೀರ ಅವ್ರಿಗೂ? ಇವ್ ಫ್ರೆಂಡ್ಸ್ ಗ್ರೂಪ್ ತುಂಬಾ ದೊಡ್ಡದಿದೆ ಸರ್. ಎಲ್ಲ ಅದು ಕೊಡ್ಸಿದ್ದೀವಿ. ವಿಷಯ. ಆ, ಪ್ರಣಾಲಿ ನಾಗರಾಜ್ ಅವರು ಫಸ್ಟ್ ಒನ್ ಫಸ್ಟ್ ಒನ್ ಸೇಮ್ ಟು ಸೇಮ್. ಅದೇ ರೀ ಅದು. ಹೆಚ್ಚು ಕಡಿಮೆ ಮಾಡ್ಕೊಟ್ರೆ ನನ್ನ ಫ್ರೆಂಡ್ಸ್ನು ಕರ್ಕೊಂಡ್ ಕರ್ಕೊಂಡ್ ಬರ್ತೀವಿ. ಲಾಕ್ ಮಾಡೋಣ. ಹಾ. ಮೇಡಮ್ ಹೇಳಿ, ಶೀಲಾ ಜಗದೀಶ್ ಅವರು. ಡಿಸ್ಕೌಂಟ್ ಏನು ಇಲ್ವಾ? ಡಿಸ್ಕೌಂಟ್ ಇಲ್ವಾ? ಇಲ್ವಾ. ಸೇಮ್ ಉತ್ತರ. ಅದೇ. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಪಕ್ಕದ ಅಂಗಡಿಲಿ ಇದಕ್ಕಿಂತ ಕಡಿಮೆ ಸಿಗತ್ತೆ, ಅದು ಟಾಪ್ 1 ಉತ್ತರ. ಆನ್ಲೈನ್ ಅಲ್ಲಿ ಇದಕ್ಕಿಂತ ಕಮ್ಮಿ ಇದೆ, ಟಾಪ್ 2 ಉತ್ತರ. ಡಿಸ್ಕೌಂಟ್ ಏನು ಇಲ್ವಾ, ಟಾಪ್ 3. ಹೆಚ್ಚು ಕಡಿಮೆ ಮಾಡ್ಕೊಟ್ರೆ ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ, ಅದು ಟಾಪ್ 4 ಉತ್ತರ. yes. ಎಲ್ರಿಗೂ ಗೊತ್ತು, ಅಂಗಡಿಯವ್ರಿಗೂ ಗೊತ್ತು, ಸುಮ್ಮನೆ ಹೇಳ್ತಾರೆ ಯಾರನ್ನೂ ಕರ್ಕೊಂಡ್ ಬರಲ್ಲ ಅಂತ, ಅದಕ್ಕೆ ಲಾಸ್ಟ್ ಅಲ್ಲಿ ಇದೆ.
ಪಕ್ಕದ ಅಂಗಡಿಲಿ ಇದಕ್ಕಿಂತ ಕಡಿಮೆ ಸಿಗ್ತದೆ. ಅದು ಹೆಂಗ್ ಮಾಡ್ತಾರೆ ಗೊತ್ತಾ, ಪಕ್ಕದ ಅಂಗಡಿಲಿ ಇದಕ್ಕಿಂತ ಕಮ್ಮಿ ಸಿಗುತ್ತೆ, ಬನ್ರೆ ಅಲ್ಲಿಗೆ ಹೋಗೋಣ. ಅಲ್ಲೇ ಹೋಗಿ ಅದು ಪಾತ್ರೆ ಅಂಗಡಿ. ಬರೀತವೆ. ಅಲ್ಲ, ಪಕ್ಕದಲ್ಲಿ ಪಾತ್ರೆ ಅಂಗಡಿ ಇಟ್ಕೊಬಿಟ್ಟು ಸೀರೆ ಅಂಗಡಿಯವ್ರಿಗೆ ಪಕ್ಕದ ಅಂಗಡಿ ಸಿಗ್ತದೆ ಅಂತಾರೆ. ಪಾತ್ರೆ ಅಂಗಡಿ ಪಕ್ಕ ಒಂದ್ ಸೀರೆ ಅಂಗಡಿ ಇದೆ. ಹಂಗೆ ಹೇಳ್ಬೇಕು, Correct ಆಗಿ ಪಕ್ಕದ ನೋಡಿಲ್ಲ. ಅಂಗಡಿ ಇದೆ ಅಂತ ಹೇಳ್ಬೇಕು. ಓಕೆ, 4ನೇ ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಟ್ಟಾಗಿದೆ. ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಅಂತ ನೋಡುವಂತ ಸಮಯ. ಎಸ್ ಸರ್. ಸುರೇಖಾ ಮಹೇಶ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ಪ್ರಣಾಲಿ ನಾಗರಾಜ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ಥ್ಯಾಂಕ್ ಯು. ಶೀಲಾ ಜಗದೀಶ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಹಾಗೂ ಕುಸುಮಾ ಚಿದಾನಂದ್ ಅವರಿಗೆ ಸಿಗ್ತಾ ಇದೆ ಸೇಮ್ ಆನ್ಸರ್ 50 ಅಂಕ. ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಈಗ ಅದಕ್ಕೆ ಸಿಗುವಂತ ಅಲ್ಲೇ ಬಹುಮಾನ ಅಂದಂತಹ ಬಹುಮಾನನೂ ಕೂಡ ನಮ್ಮ ವೇದಿಕೆ ಮೇಲೆ ರೆಡಿ ಇದೆ. ಆದ್ರೆ ಈ ಬಹುಮಾನ ಯಾರಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳುವಂತ ಸಮಯ. ಅದಕ್ಕೆ ಮುಂಚೆ ಯಾರ್ಯಾರಿಗೆ ಈ ರೌಂಡ್ ಅಲ್ಲಿ ಎಷ್ಟೆಷ್ಟು ಟೋಟಲ್ ಅಂಕಗಳು ಬಂದಿದೆ ಅಂತ ನೋಡೋಣ. ಸುರೇಖಾ ಮತ್ತು ಮಹೇಶ್ ಅವರಿಗೆ ಸಿಗ್ತಾ ಇದೆ 175 ಅಂಕಗಳು. ಪ್ರಣಾಲಿ ನಾಗರಾಜ್ ಅವರಿಗೆ ಸಿಗ್ತಾ ಇದೆ 200 ಅಂಕಗಳು. ಹಾಗೆ ನಮ್ಮ ಟೀಚರ್ಸ್ ದಂಪತಿಗೆ ಸಿಗ್ತಾ ಇದೆ 250 ಅಂಕಗಳು. ಕುಸುಮಾ ಚಿದಾನಂದ್ ದಂಪತಿಗೆ ಸಿಗ್ತಾ ಇದೆ ಒಟ್ಟು 325 ಅಂಕಗಳು. 325 ಅಂಕಗಳನ್ನ ತಗೊಂಡು ಈ ಸುತ್ತಿನ ವಿನ್ನರ್ ಆಗಿದ್ದಾರೆ ಕುಸುಮಾ ಹಾಗೂ ಜಗದೀಶ್. ಓಕೆ, ಎನಿವೆ ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸುತ್ತು ನಗೆದಿದ್ದೀರಾ, ಹಾಗೆ ಇನ್ನ 2 ಸುತ್ತಿದೆ. 2 ಸುತ್ತನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲನೇ ಸುತ್ತು ಸಕ್ಸಸ್ಫುಲಿ ಮುಕ್ತಾಯವಾಗಿದೆ. ಈಗ ನಮ್ಮ 2ನೇ ಸುತ್ತನ್ನ ಶುರು ಮಾಡುವಂತ ಸಮಯ. ಸೂಪರ್ ಜೋಡಿ. ಇಲ್ಲಿ ಒಂದಷ್ಟು ಸೀರೆಗಳಿದಾವೆ. ಓಕೆನಾ? ಸೀರೆ ಮಡಚೋದೇನು ಕಷ್ಟ ಅಲ್ವಾ? ಈಸಿಯಾಗಿ ಮಡಚ್ಬಿಡ್ಬೋದು. ಗಂಡ ಹೆಂಡತಿ ಬರ್ತೀರಾ, ಇಬ್ರು ಒಂದೊಂದೇ ಕೈಲಿ ಸೀರೆನ ಇಟ್ಕೊಂತೀರ. ಸೊ ಇಬ್ರು ಸೇರಿ 1 ನಿಮಿಷದಲ್ಲಿ ಎಷ್ಟು ಸೀರೆನ ಮಡಚಿಡ್ತೀರಾ ಅನ್ನೋದು ಟಾಸ್ಕ್. ಓಕೆನಾ? ಆದ್ರೆ ಯಾರು ಅತಿ ಕಡಿಮೆ ಸಮಯನ ತಗೊಂಡು ಹೆಚ್ಚು ಸೀರೆಗಳನ್ನ ಮಡಗ್ತಾರೋ ಅವರು ಈ ಸುತ್ತಿನ ವಿನ್ನರ್ ಆಗ್ತಾರೆ. ಯಾರು ಅತಿ ಕಡಿಮೆ ಸಮಯದಲ್ಲಿ 1 ಸೀರೆ ಮಡಚಿದ್ರು ಕೂಡ ನೀಟಾಗಿ ಮಡ್ತಿರ್ತಾರಲ್ಲ, ಅವ್ರು ವಿನ್ನರ್ ಆಗ್ತಾರೆ. ಸೊ ಯೋಚನೆ ಮಾಡಿ, ಫಾಸ್ಟ್ ಆಗಿ ಆಡಿ. ಟೈಮು ಬಹಳ ಇಂಪಾರ್ಟೆಂಟ್. ರೆಡಿನಾ? ಸೂಪರ್ ಜೋಡಿ ಸುತ್ತನ್ನ ಆಡೋದಕ್ಕೆ ಬರ್ತಾ ಇರುವಂತ ಮೊದಲ ಜೋಡಿ, ಹಿಂದಿನ ಸುತ್ತಲ್ಲಿ ವಿನ್ ಆಗಿರುವಂತ ಚಿದಾನಂದ್ ದಂಪತಿ, ದಯವಿಟ್ಟು ಬನ್ನಿ. ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ಇನ್ 3, 2, 1. ಬೇಗ 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 ಬೇಗ. ಒಂದೇ ಕೈ. ಅದು ಶಬ್ಬಾಷ್. ನೀವೇ ಫಾಸ್ಟ್ ಆಗಿ. ಹಾ, ಹಿಡ್ಕೊಲ್ ಪಟ್ನ. ಟೈಮ್ ಓಡ್ತಾ ಇದೆ. ಬೇಗ. ಸೂಪರ್, ವೆರಿ ಗುಡ್. ಹಿಡ್ಕೊರ ನಡಿ ಹಿಡ್ಕೊ. ಕಾರು ಮಡ್ತಿರ್ತಾರೆ, ಆದ್ರೆ ಈ ತರ ಒಂದೊಂದೇ ಕೈಲಿ ಮಡ್ತಿರಲ್ಲ. ಸೂಪರ್. ಸೆಕೆಂಡ್ ಇದೆ ಅಷ್ಟೇ ಇನ್ನು. ತಿರುಗಿಸಿ. ಎಲ್ಲ ಹಿಡ್ಕೊರಿ. 10, 9, 8, 7, 6, 5, 4, 3, 2, 1. ಓಕೆ, ಈಗ 1 ಸೀರೆನ ಮಡ್ಚಿದೀರಾ. ಅದು ಯಾವ ತರ ಮಡ್ಚಿದೀರಾ ಅನ್ನೋದನ್ನ ನೋಡ್ಬೇಕು. ಓಕೆ, ಕರ್ಕೊಂಡವ್ರೆ ನಿಮ್ ಟೀಮರ್ನ ಕರ್ಕೊಂಡು ಹೋಗ್ತೀವಿ ಬಿಡಿ. ಸರ್ ರೆಡಿನಾ? ಚೆನ್ನಾಗಿ ಮಡ್ಸ್ಬೇಕು. ಓಕೆ ಸರ್, ಬನ್ನಿ ಸರ್, ನೋಡೋಣ ಇಲ್ಲಿ. ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ಇನ್ 3, 2, 1. ಬೇಗ ಹಸಿರು ಸೀರೆ ಸರ್, ಕೈನ ಹಿಂದೆ ಇಟ್ಕೊಳ್ಳಿ. ಚಂದ ಮಡ್ಚಿ. ಎಷ್ಟು ಸಲ ಅಂತ ಗೆಲ್ತೀರಾ ಸರ್? ಆರಾಮಾಗಿ ಆಡಿ ಸರ್, ಆರಾಮಾಗಿ ಆಡ್ಬೇಡಿ. ಅದು ಬೇಗ ಗೆಲ್ಬೇಕು. ಎಷ್ಟು ಅಂತ ಗೆಲ್ಲೋದು? ಅದು
ಆದ್ರೂ ಚೆನ್ನಾಗಿದೆ. ಬೇಗ 2 ಸೀರೆ ಪರವಾಗಿಲ್ಲ ಹೇಳಿ ಸರ್, ಒಬ್ರು ಆಲ್ರೆಡಿ ಒಂದು ಮಡ್ಚಿಟ್ಟಿದೆ. 2 ಕೋಲ್ಡ್ ನೀಟಾಗಿ ಮರ್ಸ್ಬೇಕು. ಕೋಲ್ಡ್ ಕೋಲ್ಡ್. ಇನ್ನೊಂದು ತಗೊಳ್ಳಿ. ಇನ್ನ 20 ಸೆಕೆಂಡ್ ಮಾತ್ರ ಬಾಕಿ ಇದೆ. ಆರಾಮಾಗಿ ಮಾಡ್ಬೋದು. ಮಾತ್ರ ಏನಿಲ್ಲ, 20 ಸೆಕೆಂಡ್. 15 16. ಈ ತಗೋರ್ತೀನಿ. ಹಾ ಬೇಗ ಸರ್ ವಿನ್ ಆಗಿ ಏನ್ ಮಾಡ್ತೀರಾ ಬಿಡಿ ಸರ್, ಬೇಡ. ನಮ್ ಟೀಮ್ ಅವರಲ್ಲಿ 3 2 1. ಓಕೆ ಸರ್, ನೋಡೋಣ. ತುಂಬಾ ಚೆನ್ನಾಗಿ ಆಡಿದ್ದೀರಾ. ಇನ್ನು ರಿಸಲ್ಟ್ಗೋಸ್ಕರ ಕಾಯೋಣ. ಸರಿ ಥ್ಯಾಂಕ್ ಯು. ಓಕೆ, 2 ಜೋಡಿಗಳು ಆಡಿದ್ದಾರೆ. ಒಬ್ರು 1 ಸೀರೆ ಮಾಡ್ತಿದ್ದಾರೆ, ಒಬ್ರು 1/4 ಸೀರೆನೋ 1.5 ಸೀರೆನೋ ಅಂತ ನಮ್ಮ ಅಧ್ಯಕ್ಷರು ಗೊತ್ತಿರುತ್ತೆ. ಈಗ ಪ್ರಣಾಲಿ ನಾಗರಾಜ್ ಅವರು ಬನ್ನಿ. ಓಕೆ, ನಿಮ್ ಸಮಯ ಶುರುವಾಗ್ತಾ ಇದೆ. 3 2 1. ಬೇಗ ಫಾಸ್ಟ್ ಆಗಿ. ಒಂದು ಅರ್ಧನಾರು ಮರ್ಚಿ. ಕಾಳಮ್ಮ ಪೂರ್ತಿ ಮಾಡುತ್ತಾರೆ. 2 ಸೀರೆ ಮಾಡುತ್ತಾರೆ ಅಂತಂದ್ರೆ ಅರ್ಧ ಮಡ್ಚ್ಬೇಕಂತ. ಹಾ, ಇಟ್ಕೊಳ್ಳಿ. ಫಾಸ್ಟ್ ಆಗಿ ಮರ್ಚಕ್ ಹೋದ್ರೆ ನೀಟಾಗಿ ಆಗಲ್ಲ. ಅಯ್ಯೋ, ನೀಟಾಗಿ ಆಗಲ್ಲ. ಐರನ್ ಮಾಡಿಸ್ತೀನಿ ತಾಳಿ ಒಂದ್ಸಲ. ಐರನ್ ಕೆಳಗಿಡ ಸರ್. ಆರಾಮ್. ಬೇಗ ಫಾಸ್ಟ್ ಆಗಿ. ಅದಲ್ಲ. ಸರಿಯಾದ ನೆರಿಗೆಯನ್ನ ಹಿಡಿದು. ಅಯ್ಯಯ್ಯೋ. ಫಾಸ್ಟ್. ಕಮಾನ್. ದೊಡ್ಡವ್ರ ಮಾತಿಗೆ ಒಂದು ಮರ್ಯಾದೆ ಕಡೆ. ಟೀಚರ್ಗಳು ಹೇಳವ್ರೆ ನೀವು ಗೆಲ್ತೀರ ಅಂತ. 12 ಸೆಕೆಂಡ್ ಇದೆ ಅಷ್ಟೇ ಇನ್ನು. ಓಕೆ, ಬೇಗ. ಇಲ್ಲ. ಹೋಯ್ತು. 7 6 5 4 3 2 1. ಸರ್, ಇದನ್ನ ಎಷ್ಟು ಅಂತ ಹೇಳ್ಬೋದು ಅಂತ ನಮ್ಮ ಅಧ್ಯಕ್ಷ ಹೇಳ್ತಾರೆ. ನಮ್ಗೆ ಹೇಳಕ್ಕಾಗಲ್ಲ, ನನಗೆ ಮಾತೇ ಬರ್ತಿಲ್ಲ. ಎಷ್ಟು ನೀಟಾಗಿ ಸೀರೆನ ಮಡಿಸಿದ್ದಾರೆ. ಇದು ಎಂಥದ್ದು, ಎಷ್ಟು ಪರ್ಸೆಂಟಲ್ಲಿ ಮಡಿಸಿದ್ದಾರೆ ಅಂತ ಕಂಡುಹಿಡಬೇಕು ಅಂದ್ರೆ ನಮಗೆ ಸಮಯಾವಕಾಶ ಬೇಕು. ಈಗ ನಮ್ಮ 4ನೇ ಜೋಡಿ ಬನ್ನಿ. ಫುಲ್ ಸ್ಮೈಲಲ್ಲಿ ಬರ್ತಾ ಇದ್ದಾರೆ. ನಿಮ್ಮ ಸಮಯ ಶುರುವಾಗ್ತಾ ಇದೆ. 3 2 1. ಒಂದೇ ಕೈ. ಸ್ವಲ್ಪ ಫಾಸ್ಟ್ ಆಗಿ. ಮೇಡಮ್, ಅವ್ರ ಕೈಲಿ ಕಿತ್ಕೋಬೇಡಿ. ಇಬ್ರು CS ಮಡಿಚಿ. ಅದೇ ಅರ್ಧ ಸ್ಪೀಡ್ ನೋಡಿದ್ರೆ 4 ಸೀರೆ ಮಡಿಚಂಗವ್ರೆ ಮೇಡಮ್. ಬರ್ಬೇಕು. ನಾವೇ ವಿನ್ ಆಗೋ ದಿವಸ ಕಪ್ಪು ನಮ್ದೇ. ಜರ್ಸಿ ಕಲರ್ ಐತಿ, ಒಂದ್ ಸ್ವಲ್ಪ ಕೆಂಪಿಲ್ಲ. ಮೇಡಮ್, ಟೈಮ್ ಆಯ್ತು. 24 ಸೆಕೆಂಡ್ ಅಷ್ಟೇ ಇರೋದಿನ್ನು. ತುಂಬಾ ಸ್ಲೋ ಆಗ್ಬಿಡ್ರಿ. ಫಾಸ್ಟ್. 19 ಸೆಕೆಂಡ್ ಅಷ್ಟೇ ಇನ್ನು. ಸೂಪರ್. ಬನ್ನಿ. ಮುಗೀತು. ಬೇಗ. 10 9 8 7 6 5 4 3. ನೀಟಾಗಿ ಮರ್ಚ್ಬೇಕು. ಒಂದ್ ನಿಮಿಷ. ಇದನ್ನ ಎಷ್ಟು ಅಂತ ತಗೊಳ್ಳೋಣ. ಮುಟ್ಟಿದ್ರೆ ಬಿಚ್ಚೋಯ್ತದೆ. ನಮ್ಗೇನಂತಂದ್ರೆ ಯಾವಾಗ್ಲೂ ನಮ್ಮ ರೆಕಾರ್ಡ್ನ ನಾವೇ ಬ್ರೇಕ್ ಮಾಡಬೇಕು. ನಮ್ಮ ಟೀಮೇ ಹಂಗೆ. ನಾವೇ ರೆಕಾರ್ಡ್ ಮಾಡ್ತೀವಿ, ನಾವೇ ಬ್ರೇಕ್ ಮಾಡ್ತೀವಿ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಡಿಸಿದ್ರು. ಚೆನ್ನಾಗಿ ಮಾಡ್ಸಿದೀವಿ ಸರ್. ಓಕೆ, ಆಗಿದೆ ಅಂತ ಅನ್ಕೊಳ್ಳೋಣ ಮೇಡಮ್. ಯಸ್ ಸರ್. ಓಕೆ, ಚೆನ್ನಾಗಿ ಆಡಿದ್ರಿ. ಸೂಪರ್. ಈ ಸುತ್ತು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಆದ್ರೆ ವಿನ್ನರ್ ಯಾರು ಅಂತ ಘೋಷಿಸುವಂತಹ ಸಮಯ. ನಮ್ಮ ಬಹುಮಾನನೂ ಕೂಡ ವೇದಿಕೆ ಮೇಲೆ ಬಂದಾಗಿದೆ. ಸೊ ಆ ನೀಟಾಗಿ ಫೋಲ್ಡ್ ಮಾಡಿ 1.5 ಸೀರೆನ ಮಡಿಸಿ ಗೆದ್ದಿರೋದು ನೀವೇ ಸರ್. ಬನ್ನಿ. ಒಂದ್ ಸೀರೆಯನ್ನ ಸಂಪೂರ್ಣವಾಗಿ ಮಡಿಸಿ, ಜೊತೆಗೆ ಇನ್ನೊಂದು ಸೀರೆಯನ್ನ ಅರ್ಧ ಭಾಗ ಮಡಿಸಿ 1.5 ಸೀರೆಯನ್ನ ಮಡಿಸಿರೋದ್ರಿಂದ ಶೀಲಾ ಹಾಗೂ ಜಗದೀಶ್ ದಂಪತಿಗಳು ಈ ಸುತ್ತಿನ ವಿನ್ನರ್ ಆಗಿದ್ದಾರೆ. ನಮ್ಮ 3ನೇ ಸುತ್ತು
ಎಲ್ಲರಂತಲ್ಲ ನಮ್ಮವರು. ಸುರೇಖಾ ಮಹೇಶ್ ಅವರು ದಯವಿಟ್ಟು ಬನ್ನಿ. ಈಗ ವೇದಿಕೆ ಮೇಲೆ ಯಾರಿರ್ತಾರೆ, ಹೊರಗಡೆ ಯಾರು ಹೋಗ್ತಾರೆ? ಅವ್ರು ಹೋಗ್ತಾರೆ ಸರ್, ನಾನು ಇರ್ತೀನಿ. ಅವ್ರು ಹೋಗ್ತಾರೆ ಅಂತ ಹೇಳಾಯ್ತು, ಹೋಗ್ಲೇಬೇಕು ಸರ್. ಏನು ಮಾಡಂಗಿಲ್ಲ. ಅಲ್ಲ, ಏನು ನೀವು ಹೇಳಂಗೂ ಇಲ್ಲ. ನಿಂತ್ಕೊಳ್ತಿದ್ರೆ ನಿಂತ್ಕೊಳ್ರಿ. ಇಲ್ಲ 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 ಇಲ್ಲ, ನೀವು ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಹೆಣ್ಮಕ್ಳು ಡಿಸೈಡ್ ಮಾಡಿದ್ರೆ ಮುಗೀತು. Yes. ಗೆರೆ ನಾವು ದಾಟಂಗಿಲ್ಲ, ಅವರು ಗೊತ್ತಾಗಿಲ್ಲ, ಅವರು ಗೊತ್ತಾಗಿಲ್ಲ. ಹಂಗಲ್ಲ ಮೇಡಮ್, ಅದು ಗೆರೆ ನಾವು ದಾಟಂಗಿಲ್ಲ ಹ್ಮ್. ಅಷ್ಟೇ, ಇನ್ನೇನು ಹೇಳಂಗೂ ಇಲ್ಲ. ಎಸ್ ಎಸ್. ಓಕೆ ಸರ್, ನಡ್ರಿ ಸರ್. ಡೈರೆಕ್ಟ್ ಆಗಿ ನಿಮ್ಗೆ ಪ್ರಶ್ನೆಗೆ ಬಂದ್ಬಿಡ್ತೀವಿ. ನಿಮ್ಮ ಹೈಟ್ ಎಷ್ಟು ಮೇಡಮ್, ವೆಯ್ಟ್ ಎಷ್ಟು ಮೇಡಮ್? ಸರ್ ಹೈಟ್ 5 ಇದೆ. ವೆಯ್ಟ್ 65. ಸೊ ಹಾಗಾಗಿ ಹೈಟ್ 5, ಹಾ, ವೆಯ್ಟ್ 65. ಎಸ್ ಲಾಕ್ ಮಾಡೋಣ. ಎಸ್ ಪ್ಲೀಸ್. ಓಕೆ, ಈಗ ನಿಮ್ಮ ಎರಡನೇ ಪ್ರಶ್ನೆ. ಮನೆ ಹ್ಮ್. ಬೆಡ್ರೂಮ್ ಇದೆ ಅಲ್ವಾ? ಹಾ ಸರ್. ಡೈಲಿ ಬೆಡ್ಶೀಟ್ ಚೇಂಜ್ ಮಾಡ್ತಿರ್ತೀರಲ್ವಾ? ಹಾ, ಓಕೆ, Yeah. ಚೇಂಜ್ ಮಾಡ್ತೀರಾ? ಮಾಡ್ತೀನಿ. ದಿಂಬಿನ ಕವರು ಚೇಂಜ್ ಮಾಡ್ತೀರಾ? ಹಾ ನೆನ್ನೆ ಇತ್ತಲ್ಲ ಮೇಡಮ್ ಹಾ. ದಿಂಬಿನ ಕವರ್, ಹ್ಮ್. ಅದೇನ್ ಕಲರ್ ಮೇಡಮ್? ಅಂದ್ರೆ ಹಾಫ್ ವೈಟ್ ಇದೆ, ಅದ್ರ ಮೇಲೆ ಸರ್ಕಲ್ ಬ್ಲಾಕ್ ಸರ್ಕಲ್ ಇದೆ. ಹಾಫ್ ವೈಟು, ಹಾ. ಬ್ಲಾಕ್ ಸರ್ಕಲ್. ಎಸ್. ಸ್ವಲ್ಪ ಜೋರಾಗಿ ಮಾತಾಡೋದು. ಕ್ರೀಮ್ ಕಲರ್. ಹಾ, ಫಿಕ್ಸ್ ಮೇಡಮ್. ಎಸ್. ಲಾಕ್ ಮಾಡೋಣ. ಹಾ. ಓಕೆ, ಮೊದಲನೇ ಉತ್ತರ 5 feet 65 kg. ಎಸ್. ಎರಡನೇ ಉತ್ತರ ಹಾಫ್ ವೈಟು, ಸರ್ಕಲ್ ಇದೆ. ರೌಂಡ್, ಬಳೆ ಅಷ್ಟು ರೌಂಡ್. ಒಳ್ಳೆ ರೌಂಡ್. ಓಕೆ, ಈಗ ನಿಮ್ಮ ಯಜಮಾನ ಏನಂತ ಕರಿತೀರಾ? ಮಹೇಶ್. ಆ, ಜೋರಾಗಿ, ಸ್ವಲ್ಪ ಜೋರಾಗಿ. ಜೋರಾಗಿ ಕರೀರಿ. ಮಯಾ ಮಯಾ. ಓಕೆ ಸರ್, ಈಗ ಪ್ರಶ್ನೆ. ನಿಮ್ಮ ಹೆಂಡತಿಯ ಈಗಿನ ತೂಕ ಎಷ್ಟು? ಈಗ 66 kg ಇದ್ದಾರೆ. 66. ಎಸ್ ಒಳ್ಳೆ ವೆಯ್ಟ್ ಮೇಡಮ್. 66 Yes. ಒಳ್ಳೆ ವೆಯ್ಟ್. Yes. ಓಕೆ, ಸ್ವಲ್ಪ ನಾನು ಎಷ್ಟು ಹೈಟ್ ಇದಾರೆ ಸರ್ ಅವರು? ಅಲ್ಲಿ ಕೇಳಿ ಸರ್. ಹೈಟ್ ಅವರು 5.2 ಮೇಡಮ್. 5.2. Yes. ಒಳ್ಳೆ ಹೈಟ್, ಒಳ್ಳೆ ವೆಯ್ಟ್. ಓಕೆ, ಕರೆಕ್ಟ್ ಆಗಿದೆ ಸರ್. ಸರ್, ಈಗ ಅವ್ರು ಹೇಳಿರೋದು ನೀವ್ ಹೇಳಿರೋದು ಟ್ಯಾಲಿ ಮಾಡಬೇಕು. Yes. ಅದಕ್ಕಿಂತ ಮುಂಚೆ ಮೇಡಮ್ ಏನೋ ಕೇಳ್ತಾರೆ, ಕೇಳಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪ್ರಶ್ನೆ. ನಿಮ್ಮ ಮನೆಯ ಬೆಡ್ರೂಮ್ ಅಲ್ಲಿ ನಿನ್ನೆ ಹಾ. ಹಾಕಿದಂತ ದಿಂಬಿನ ಕವರ್ನ ಕಲರ್ ಏನು? ಪಿಂಕ್ ಕಲರ್. ಪಿಂಕ್. Yes. ನಿಮಗೆ ಇಷ್ಟನಾ ಸರ್ ಪಿಂಕ್? ಇಲ್ಲ ಮೇಡಮ್, ನಮ್ಮೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಇಷ್ಟ ನಿಮ್ಮ ಮನೇಲಿ ನನಗೆ ಜಾಸ್ತಿ? ಮತ್ತೆ ನಮ್ಮ ಮಿಸಸ್ಗೆ ಇಬ್ಬರಿಗೂ ಫೇವ್ರೇಟ್, ಅದಕ್ಕೆ ಪಿಂಕ್ ಕಲರ್ ಎಲ್ಲ ಬೆಡ್ ಸ್ಪ್ರೆಡ್ ಗಳು ಇರುತ್ತೆ. Yes, yes. ಓಕೆ, ಎರಡು ಉತ್ತರ ಲಾಕ್ ಮಾಡ್ತೀವಿ ಸರ್. 6 kg, 5.2 ಎತ್ತರ, Yes. ಜೊತೆಗೆ ಪಿಂಕ್ ಮಿಕ್ಸ್ ಕಲರ್ ದಿಂಬಿನ ಕವರ್. Yes. ಎತ್ತರ ಏನು ಅಂತ ನಮ್ಮ ಅಧ್ಯಕ್ಷರು ಗೊತ್ತು, ಆದ್ರೆ ವೈಫ್ಗೂ ಗೊತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಗ ಮುಂದಿನ ಜೋಡಿ. ಪ್ರಣಾಳಿ ನಾಗರಾಜ್ ಅವರೇ. ಓಕೆ, ಇಲ್ಲಿ ಯಾರಿರ್ತೀರಿ? ಬ್ಯಾಗ್ ಅಂಗಡಿ ತಕ್ಕ ಯಾರು ಹೋಗ್ಬತ್ತೀರಿ? ಅವ್ರ ಹೋಗ್ಬೇಕಲ್ರಿ ಬ್ಯಾಗ್ ಅಂಗಡಿ ಕಡೆ. ಅವರೇ ನೋಡ್ರಿ. ಈಗ ಈ ಎನರ್ಜೆಟಿಕ್ ಅತ್ತೆ ಇದಾರಲ್ಲ, ಅವರ ನಿಖರವಾದ ವಯಸ್ಸೆಷ್ಟು? 65. 65 ಪಕ್ಕ. ಯಾಕೋ 65ಕ್ಕಿಂತ ಮುಂದೆ ಹೋಗ್ತಾನಿಲ್ವಲ್ಲ ಯಾವ್ದು? ಏನೋ ಒಂದು ಗಂಟೆ ಅಂತ. ಸೊ ನಿಮ್ಮ ಎಂಗೇಜ್ಮೆಂಟ್ ಅಂದ್ರೆ ಅದ್ರ ಹಿಂದಿನ ದಿನನೇ ನಿಮ್ಮ ಎಂಗೇಜ್ಮೆಂಟ್ಗೆ ಅಂತ ನಿಮ್ಮ ಗಂಡನ ಮನೆಯಿಂದ, ಅಂದ್ರೆ ನಿಮ್ಮ ಯಜಮಾನ್ರ ಕಡೆಯಿಂದ ಒಂದು ಸೀರೆ ಬಂದಿರುತ್ತೆ. ಆ ಸೀರೆ ಬಣ್ಣ ಏನಿತ್ತು? ಗ್ರೀನ್. ಹಸಿರು. ಹಸಿರು ಬಣ್ಣದ ಸೀರೆ. ಅವ್ರನ್ನ ನೋಡ್ಕೊಂಡು ಹೇಳಿಲ್ವಾ ಗ್ರೀನ್ ಅಂತ? ಇಲ್ಲ, ನಾವು ಸೀರೆ ಕೊಡೋದು ಆ ಟೈಮ್ನಾಗ ಹಸಿರಣ್ಣ ರೀ. ಹಸಿರೇ ಕೊಡೋದು. 65 ವರ್ಷ ವಯಸ್ಸು ಹೊತ್ತಿಗೆ ನಿಮಗೆ ಕೊಟ್ಟಿ ಸೀರೆ ಹಸಿರು ಕಲರ್ದು. ಲಾಕ್ ಮಾಡೋಣ. ಏನಂತ ಕರಿತೀರ ಯಜಮಾನ್ರನ್ನ? ರೀ. ಪ್ರೀ ಅಷ್ಟೇ ಕರೀರಿ. ಜೋರಾಗಿ ಕರೀರಿ. ಏನ್ರಿ ಏನ್ರಿ? ಈಗ ನಿಮ್ಮಮ್ಮಂಗೆ ಏಜ್ ಎಷ್ಟು ಸರ್ ಈಗ? ಈಗ 62 ಇರ್ಬೋದು. ಇರ್ಬೋದು. ಓಕೆ, ಆನ್ಸರ್ ಲಾಕ್ ಮಾಡೋದಾ? ಹಾ, ಮಾಡಿ. 62 ವರ್ಷ ಅವ್ರ ಅಮ್ಮಂಗೆ. ಈಗ ಮದ್ವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ. ಹಾ. ನಿಮ್ಮವ್ರನ್ನ ನೀವು ಎಂಗೇಜ್ಮೆಂಟ್ ಆದಾಗ ಅವರಿಗೆ ನಿಮ್ಮನೆ ಕಡೆಯಿಂದ ನೀವು ತಗೊಂಡು ಹೋದಂತ ಸೀರೆಯ ಬಣ್ಣ ಯಾವುದು? ನಿಖರವಾದ ಬಣ್ಣ ಯಾವುದು? ವೈಟ್ ಕಲರ್ ಇರ್ಬೋದು. ವೈಟ್. ಎಂಗೇಜ್ಮೆಂಟಿಗೆ ಸರ್. ಎಂಗೇಜ್ಮೆಂಟ್ ವೈಟ್ ಯೂನಿವರ್ಸ್. ವೈಟ್ ಈಸ್ ಮೈ ಫೇವ್ರೆಟ್ ಕಲರ್. ವೈಟ್ ಅಂದ್ರೆ ಶಾಂತಿಯ ಸಂಕೇತ. ವೈಟ್ ಎಲ್ರಿಗೂ ಇಷ್ಟ ಅಲ್ವಾ? ಬಿಳಿ ಕಲರ್ ಸೀರೆ, 62 ವರ್ಷ ವಯಸ್ಸು. ಓಕೆ ಓಕೆ ಅಧ್ಯಕ್ಷರೇ, ಇವರು ಉತ್ತರ ಕೊಟ್ಟಿದ್ದಾಗಿದೆ, ಲಾಕ್ ಮಾಡ್ಕೊಂಡಾಗಿದೆ. ಸರ್, ನೀವಲ್ಲಿ ಹೋಗಿ ಹೆಂಡತಿ ಲಾಕ್ ಮಾಡ್ಕೊತಾರೆ, ಬನ್ನಿ.
ಈಗ ಅವ್ರ ಟೀಮಿನ 2 ದಂಪತಿಗಳು ಯಾವ್ರೆಲ್ಲ ರೀತಿಯ ಉತ್ತರ ಕೊಟ್ರು ಅಂತ ನೀವೆಲ್ಲ ನೋಡಿದ್ರಿ. ನಮ್ಮ ಟೀಮ್ನ ಕರೆಯುವಂತ ಸಮಯ. ಈಗ ನಮ್ಮ ಟೀಚರ್ಸ್ ಜೋಡಿ ದಯವಿಟ್ಟು ಬನ್ನಿ. ಯಾರೇ ಆಗ್ಲಿ, ಟೀಚರ್ ಆಗ್ಲಿ, ಲಾಯರ್ ಆಗ್ಲಿ, ಯಾರೇ ಆಗ್ಲಿ, ಸರ್ ನೀವು ಹೋಗಿ ಸರ್ ಅವ್ರು ಇರ್ತಾರೆ. ಈಗ ಮನೇಲಿ ಯಜಮಾನರು ಜಗಳ ಮಾಡ್ತಾರೆ ಮೇಡಮ್. ಅದು ಸಂಸಾರ ಅಂದ್ಮೇಲೆ ಇದ್ದೇ ಇರ್ತದೆ, ಸಣ್ಣ ಪುಟ್ಟದ್ದು ಆಡ್ತಾರೆ. ಹಾ ಮಾಡ್ತೀವಿ ಸರ್. ಅದು ಧೈರ್ಯ ಮಾಡೋರ ನಿಮ್ಮ ಎದುರುಗಡೆ ಜಗಳ ಆಡಿಸ್ತು ಮಾಡ್ತಾರೆ ಸರ್. ಮಾಡ್ತಾರೆ. ನೀವೇ ಮಾಡ್ತೀರಾ ಅವ್ರು ಮಾಡ್ತಾರ? ನಾನು ಮಾಡ್ತೀನಿ. ಫಸ್ಟ್ ನೀವೇ ಸ್ಟಾರ್ಟ್ ಮಾಡ್ತೀರಾ. ಒಂದ್ ಜಗಳ ಆಗತ್ತೆ, ಮುನ್ಸ್ಕೊಂತೀರಾ ಗಂಡೆ ಹೆಂಡ್ತಿ. ಆ ಮುನಿಸು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಒಂದಿನ ಸರ್, ಲಾಸ್ಟ್ ಅಂದ್ರೆ ಒಂದೇ ಹಬ್ಬ ಅಂದ್ರೆ ಒಂದ್ ದಿನ ಇರ್ಬೋದು ಅಷ್ಟೇ. ಓಕೆನಾ? ಓಕೆ. ಈಗ ಜಗಳ ಆಗಿರುತ್ತಲ್ವಾ, ನಿಮ್ಮ ಮೂಡ್ ಕೆಟ್ಟೋಗ್ಬಿಟ್ಟಿರುತ್ತೆ. ಅವಾಗ ಯಾವ ಅಡುಗೆ ಮಾಡೇ ಮಾಡ್ತೀರಾ? ಪಲಾವ್ ರೀ. ಓ, ಪಲಾವ್ ಒಂದಿಟ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಉಳಿಯೋದು ಮುನ್ಸ್ಕೊಂಡು ಹೊಳಿ. ಈ 2 ಆನ್ಸರ್ ಲಾಕ್ ಮಾಡಿದೀವಿ. ಒಂದು 24 hours, ಒಂದಿನ ಆದ್ಮೇಲೆ ಅದು ಮುಂದುವರಿಯಲ್ಲ. ಎರಡನೇದು ಪಲಾವ್ ಮಾಡ್ತೀರಾ. ಬನ್ನಿ, ಯಜಮಾನ್ರ ಹೆಸರೇನು? ಜಗದೀಶ್. ಏನಂತ ಕರಿತೀರಾ? ರೀ. ಜಗದೀಶ್ ರೀ. ಯಾವಾಗಾದ್ರೂ ಒಮ್ಮೆ ಸೋಮ ಅಂತ ಕರೀತೀನಿ. ಸೋಮ ಹಂಗೆ ಕರೀರಿ. ಈಗ ಬಂದ್ರು ಕರೀರಿ. ರೀ ಸೋಮ. ನಿಮ್ ಮಿಸಸ್ ಹೇಳಿದ್ರು ಅದೇನೋ ರೀ ಸೋಮ ಅಂತ ಕರೀತಾರಂತೆ. ಹೌದ್ರಿ. ಅಂದ್ರೆ ಮದುವೆ ರಿಜಿಸ್ಟ್ರೇಟೆಡ್ ಅಂತ ಅಲ್ಲ, ಸೋಮಾರಿ. ನೀವು ಉಲ್ಟಾ ಮಾಡ್ಬಿಟ್ರಾ? ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇರ್ತದೆ. ಜಗಳ ಆಗತ್ತಲ್ವಾ? ಆಗುತ್ತೆ. ಎಷ್ಟು ದಿನ ನಡೆಯುತ್ತೆ ಸರ್? ಎಷ್ಟು ದಿನಕ್ಕೆ ಕಾಂಪ್ರಮೈಸ್ ಆಗ್ತೀರಾ? 1 ವಾರ. ಆ ಕಡೆ ನೋಡಿ ಸರ್. 1 ವಾರ ನೋಡಿದ್ರಾ, ಚಪ್ಪಾಳೆ ಎಲ್ಲ ಬಂದ್ಬಿಡ್ತು ನಿಮ್ ಉತ್ತರಕ್ಕೆ. ಜಗಳ ಆಗತ್ತೆ. ಯೂಶುವಲಿ ಅವ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ನಮಗ್ ಗೊತ್ತು. ಅದೆಲ್ಲ ಏನಿಲ್ಲ, ಅಡಿಗೆ ಅಗದಿ ಉತ್ತಮವಾಗಿ ಮಾಡ್ತಾರೆ. ಕರೆಕ್ಟ್. ಆದ್ರೆ ಯಾವಾಗಾರು ಅವ್ರ ಮೂಡ್ ಕೆಟ್ಟುತ್ತೆ. ಕೆಟ್ಟಾಗ ಇವತ್ತೇನೋ ಒಂದ್ ಅಡಿಗೆ ಮಾಡೋಣ ಅಂತ ಹೋಗಿ ಮಾಡೋ ಅಂತ ಅಡಿಗೆ ಯಾವ್ದು? ಮೂಡಂದ್ರ ಸಾಮಾನ್ಯ ಬಾಜಿಗಳು ಸಾದಾ ಆಗ್ತವೆ. ಮೂಡಿ ಕೆಟ್ಟಾಗ ಸಾದಾ ಅಂದ್ರೆ ಬಾಜಿಲಿ ಟೇಸ್ಟ್ ಇರಲ್ಲ. ಬಾಜಿನೇ ಮಾಡ್ತಾರೆ, ಟೇಸ್ಟ್ ಇರಲ್ಲ. ಅನ್ನ ಸ್ವಲ್ಪ ಚೆನ್ನಾಗಿ ಬೆಂದಿರಲ್ಲ. ಓ ಸರ್, ನೀವು ಸಕ್ಕದಾಗ ಆನ್ಸರ್ ಮಾಡ್ತಿದ್ದೀರಾ ಸರ್. ಚೆನ್ನಾಗಿ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಈ ಸುತ್ತಿನ ಕೊನೆಯ ಜೋಡಿ ಕುಸುಮ ಹಾಗೂ ಚಿದಾನಂದ್ ದಂಪತಿ, ದಯವಿಟ್ಟು ಬನ್ನಿ. ನೀವೇ ತಾನೇ ಹೋಗೋದು? ಎಲ್ಲ ಗಂಡ್ಮಕ್ಳನ್ನೇ ಯಾಕೆ ಹೊರಗಡೆ ಕಳಿಸ್ತಾ ಇದ್ದೀರಾ? ನಾನ್ ಕಳಿಸ್ತಿಲ್ಲಮ್ಮ, ಅವ್ರು ಡಿಸೈಡ್ ಆಗಿ ಬಂದಿದ್ರು, ನನಗೆ ಗೊತ್ತಾಯ್ತು ಬನ್ನಿ ಸರ್ ಅಂದೆ. ನಾನೇ ಹೋಯ್ತೀನಿ ಬಿಡಿ ಸರ್ ಅಂದ್ರು. ಓಕೆ. ನಿಮ್ಮ ಮದುವೆ ಆದ ಹೊಸರಲ್ಲಿ ನಿಮ್ ಯಜಮಾನ್ರು ಪ್ರತಿ ತಿಂಗಳ ಸಂಬಳ ಎಷ್ಟಿತ್ತು? 3,000. ಫಿಕ್ಸಾ? ಕನ್ಫರ್ಮಾ? ಈಗ ನಿಮ್ಮ ಯಜಮಾನ್ ಇದಾರಲ್ವಾ, ಅವರಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣ ಯಾವುದು? ಅವ್ರು ಮೌನವಾಗಿರೋದು. ಇಲ್ಲಿ ಜಾಸ್ತಿ ಮಾತಾಡೋದು. ಅಲ್ಲೇ ಮೌನವಾಗಿ. ಅಲ್ಲ ಮೇಡಮ್, ಇಷ್ಟೊಂದು ಮಾತಾಡ್ತೀರ ಅಂದ್ರೆ ಅವ್ರು ಮೌನವಾಗಿ ಇರ್ಬೇಕಲ್ಲ. ಅದೇ ಇಷ್ಟ ಆಗೋದಿಲ್ಲ ಅಂದ್ರೆ ನೀನ್ ಏನ್ ಮಾಡ? ಆದ್ರೂ ಇವ್ರಿಗೆ ಅವ್ರು ಸೈಲೆಂಟ್ ಆಗಿರೋದು ಇಷ್ಟ ಆಗಲ್ಲ. ಮೇಡಮ್, ಏನಂತ ಕರಿತೀರಿ? ರೀ ಬರ್ರಿ. ನಮ್ಮ ಮೊದಲನೇ ಪ್ರಶ್ನೆ, ಮದ್ವೆ ಆದ ಹೊತ್ತರಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಸರ್? KLE ಹಾಸ್ಪಿಟಲ್. KLE ಆಸ್ಪತ್ರೆಯಲ್ಲಿ. ಆಗ ನಿಮಗೆ ಎಷ್ಟು ಸಂಬಳ ಬರ್ತಾ ಇತ್ತು? ಮದುವೆ ಹೊತ್ತರಲ್ಲಿ ನನಗೆ 2,000 ರೂಪಾಯಿ ಇತ್ತು. 2,000 ರೂಪಾಯಿ. ಓಕೆ, ಆಯ್ತು. 2,000 ರೂಪಾಯಿ ಬರ್ತಾ ಇತ್ತು ಮದ್ವೆ ಆದ ಹೊಸ್ತರಲ್ಲಿ. ಈಗ ನಿಮ್ಮಲ್ಲಿ ನಿಮ್ಮ ಹೆಂಡತಿಗೆ ಇಷ್ಟ ಆಗದೆ ಇರೋ ಗುಣ ಯಾವ್ದು? ಡ್ರಿಂಕ್ಸ್ ಮಾಡೋದು. ಅಯ್ಯೋ, ಇದನ್ನ ಡ್ರಿಂಕ್ಸ್ ಮಾಡ್ಕೊ ಬಂದಾಗ್ಲೇ ಹೇಳಿದ್ರ ಸರ್? ಸತ್ಯವಂತರಾಗ್ಬೇಕು. ಇಷ್ಟೊಂದೆಲ್ಲ ಸತ್ಯ ಹೇಳ್ಬಾರ್ದು ಸರ್. ಓಕೆ, ನಿಮ್ಮ ಉತ್ತರ ಏನು ಅನ್ನೋದು ನಾವು ಲಾಕ್ ಮಾಡಿದೀವಿ. ಈ ರೌಂಡ್ ನಲ್ಲಿ ಯಾರು ವಿನ್ನರ್ ಅನ್ನೋದು ಕೂಡ ಇನ್ನ ಸದ್ಯದಲ್ಲೇ ಗೊತ್ತಾಗುತ್ತೆ. ಮೇಡಮ್, ಬನ್ನಿ ಮೇಡಮ್.
ಓಕೆ, ಈಗ ಈ ಸಂಚಿಕೆಯ ಕೊನೆಯ ಸುತ್ತು ಕೂಡ ಮುಕ್ತಾಯ ಆಗಿದೆ. ಆದ್ರೆ ಯಾರು ಸರಿಯಾದ ಉತ್ತರಗಳನ್ನ ಕೊಟ್ಟು ಈ ಸುತ್ತಿನ ವಿಜೇತರಾಗಿದ್ದಾರೆ ಅಂತ ನೋಡುವಂತ ಸಮಯ. ಈ ಸುತ್ತಿನಲ್ಲಿ ಉತ್ತರಗಳನ್ನ 4 ದಂಪತಿಗಳು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅತಿ ಹತ್ತಿರದ ಉತ್ತರನ ಕೊಟ್ಟು ಈ ಒಂದು ಸುತ್ತಿನ ಜೊತೆಗೆ ಆದರ್ಶ ದಂಪತಿಗಳಾಗಿ ಹೊರಹೊಮ್ತಾ ಇರೋದು ಸುರೇಖಾ ಹಾಗೂ ಮಹೇಶ್ ದಂಪತಿಗಳು. ಹೇಳಿ ಸರ್, ಏನನ್ಸ್ತಾ ಇದೆ? ಆದರ್ಶ ದಂಪತಿಗಳ ಒಳಗಡೆ ಬಂದು ಆದರ್ಶ ಪ್ರಶಸ್ತಿ ಗೆದ್ದಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಒಂದು ಈ ಕ್ಷಣನ ಎಸ್ ಸರ್. ಮತ್ತಷ್ಟು ಸುಂದರವಾಗಿಸೋಕೆ ಎಸ್ ಸೆಲ್ಫಿ ಸ್ಟ್ಯಾಂಡ್ ತೊಂಬರಪ್ಪ. ಈ ಸುತ್ತನ್ನ ಗೆದ್ದು ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಸುರೇಖಾ ದಂಪತಿಗಳಿಗೆ ಸಿಗ್ತಾ ಇದೆ 32 ಇಂಚಿನ LED ಸ್ಮಾರ್ಟ್ ಟಿವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ಬರುವಂತ ಪ್ರತಿಯೊಬ್ರು ಕೂಡ ನಮ್ಗೆ ಆದರ್ಶ ದಂಪತಿಗಳೇ. ಹಾಗಾಗಿ ನಮ್ ಕಡೆಯಿಂದ ಒಂದು ಕಿರು ಕಾಣಿಕೆ ಕೊಡ್ತೀವಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ಬಹಳ ಅದ್ಭುತವಾಗಿ ಎಲ್ಲಾ ದಂಪತಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಆದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ವಾಹಿನಿಗೆ ತೆರೆ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ವಿಟಿಯನ್ನ ಕಳಿಸ್ಕೊಡ್ಬೇಕು. ನಾವು ನಿಮ್ಮೂರಿಗೆ ಬಂದಾಗ ಈ ವೇದಿಕೆಯಲ್ಲಿ ನೀವು ಕೂಡ ಬರಬಹುದು, ಆಟ ಆಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸುವಂತ ಸಮಯ. ನೀವು ನೋಡ್ತಾ ಇದ್ದೀರಾ ಆದರ್ಶ ದಂಪತಿಗಳು, ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ಟೇಕ್ ಕೇರ್, ಬಾಯ್.